ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಎಷ್ಟರ ಮಟ್ಟಿಗೆ ಧರ್ಮಸ್ಥಳದ ಪರವಾಗಿ ನಿಂತಿದೆಯೋ ಗೊತ್ತಿಲ್ಲ, ಬಿಜೆಪಿ ಎಷ್ಟರ ಪರವಾಗಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡದೆಯೋ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದ ಪರವಾಗಿ ನಿಂತಂಥ ಬಹುದೊಡ್ಡ ಹೆಸರು ಅದೇನೆಂದರೆ ವಸಂತ್ ಗಿಳಿಯಾರ್ ಅವರು. ಧರ್ಮಸ್ಥಳದ ಪರವಾಗಿ ನಿಂತು ಷಡ್ಯಂತ್ರ ಮಾಡುವವರ ವಿರುದ್ಧ ಪ್ರತಿದಾಳಿ ಮಾಡುತ್ತಾ ಕೆಲವೊಂದು ಹೇಳಿಕೆಯನ್ನು ಕೊಡುತ್ತಾ, ಕೆಲವೊಂದು ದಾಖಲಾತಿಗಳನ್ನು ಕೊಡುತ್ತಾ ಧರ್ಮಸ್ಥಳದ ಪರವಾಗಿ ಟೊಂಕ ಕಟ್ಟಿ ನಿಂತಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ವಸಂತ್ ಗಿಳಿಯಾರ್ ಅವರು. ಏನೇ ಆರೋಪ ಬಂದರೂ ಕೂಡ ಅದಕ್ಕೆ ತಲೆ ತಗ್ಗಿಸದೆ ಎದೆ ಉಬ್ಬಿಸಿ ನಡೆದಂಥ ವಸಂತ್ ಗಿಳಿಯಾರ್ ಅವರು ಇದೀಗ ಮತ್ತೊಂದು ಪೋಸ್ಟ್ ಕೂಡ ಡಿಲೀಟ್ ಮಾಡಿದ್ದಾರೆ. ಈ ಹಿಂದೆ ಕೆಲ ತಿಂಗಳ ಹಿಂದೆ ಪೋಸ್ಟ್ ಪಿಂಗ್ ಮಾಡಿದಂಥ ಅಂದರೆ ಧರ್ಮಸ್ಥಳದ ವಿರುದ್ಧ ಯಾರೇ ಷಡ್ಯಂತ್ರ ಮಾಡಿದ್ರೂ ಕೂಡ ಎಲ್ಲರೂ ಜೈಲಿಗೆ ಹೋಗ್ತಾರೆ, ಬರೆದಿಟ್ಕೊಳ್ಳಿ ಅನ್ನುವಂಥ ಪೋಸ್ಟ್ ಮಾಡಿ ಡಿಲೀಟ್ ಮಾಡಿದಂಥ ವಸಂತ್ ಗಿಳಿಯಾರ್ ಅವರು ನಿನ್ನೆ ಕೂಡ ಒಂದು ಪೋಸ್ಟ್ ಮಾಡಿದ್ರು. ಆದರೆ ಆ ಪೋಸ್ಟ್ ಕೂಡ ಈಗ ಕಾಣ್ತಾ ಇಲ್ಲ. ಹಾಗಾದರೆ ವಸಂತ್ ಗಿಳಿಯಾರ್ ಅವರು ಡಿಲೀಟ್ ಮಾಡಿದಂಥ ಆ ಎರಡು ಪ್ರಮುಖ ಪೋಸ್ಟ್ಗಳು ಯಾವುದು, ಯಾಕೆ ಡಿಲೀಟ್ ಮಾಡಿದ್ರು? ಒಬ್ಬ ಪತ್ರಕರ್ತ, ಒಬ್ಬ ಧರ್ಮಸ್ಥಳದ ಪರವಾಗಿ ನಿಂತಿರುವಂಥ ವ್ಯಕ್ತಿ ಯಾಕೆ ಪದೇ ಪದೇ ಈ ಪೋಸ್ಟ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು. ವೀಕ್ಷಕರೇ, ನಾವು BJP ಧರ್ಮಸ್ಥಳದ ಪರವಾಗಿದೆ, BJP ಹಿಂದೂ ಪರವಾಗಿದೆ ಎಲ್ಲವನ್ನೂ ಕೂಡ ಮಾತಾಡ್ತೇವೆ. ಆದರೆ ಯಾರೂ ಕೂಡ ಒಂದು ಹಂತದಲ್ಲಿ ಕಂಪ್ಲೀಟಾಗಿ ಸರೆಂಡರ್ ಆಗಿ ಕಂಪ್ಲೀಟಾಗಿ ಬ್ಯಾಕಪ್ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಸಂತ್ ಗಿಳಿಯಾರ್ ಅವರು. ತಮ್ಮ ಮೇಲೆ ಏನೇ ಆರೋಪ ಬರಲಿ, ಯಾರೇ ಗೋಬಿ ಕೂರಿಸಲಿ, ಯಾರೇ ಏನು ಮಾತಾಡಿದರೂ ಕೂಡ ತಾನು ಧರ್ಮಸ್ಥಳದ ಪರವಾಗಿದ್ದೇನೆ, ತಾನು ಸತ್ಯದ ಪರವಾಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ ಧರ್ಮಸ್ಥಳದ ಪರವಾಗಿ ಕಂಪ್ಲೀಟಾಗಿ ನಿಂತವರು ಅದೇನೆಂದರೆ ಒಬ್ಬ ಪತ್ರಕರ್ತ, ಜೊತೆಗೆ ವಸಂತ್ ಗಿಳಿಯಾರ್ ಅವರು. ಒಂದು ಕಡೆ ವಸಂತ್ ಗಿಳಿಯಾರ್ ಅವರು ಧರ್ಮಸ್ಥಳದ ಪರವಾಗಿ ನಿಂತರೆ, ಮತ್ತೊಂದು ಕಡೆ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಕೊಲೆಯ ಪ್ರಕರಣದಲ್ಲಿ ಸೌಜನ್ಯ ಒಂದು ವಿಚಾರವಾಗಿ ಧ್ವನಿ ಎತ್ತಾನಿದ್ರು. ಮತ್ತು ಈ ಎರಡು ತಂಡಗಳ ನಡುವೆ ವಾಗ್ಯುದ್ಧ, ವಾಕ್ಸಮರ ಮತ್ತು ಮಾತಿನ ಚಕಮಕಿ, ಪರ್ಸನಲ್ ಅಟ್ಯಾಕ್ಗಳು ಎಲ್ಲವೂ ಕೂಡ ನಡೀತಾನೆ ಇತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಅವರು ಅಂದರೆ ಸೌಜನ್ಯ ಪರ ಹೋರಾಟಗಾರರು ವಸಂತ್ ಗಿಳಿಯಾರ್ ಅವರನ್ನು ಬೈಯೋದು, ವಸಂತ್ ಗಿಳಿಯಾರ್ ಅವರು ಕೆಲವೊಂದು ವಿಚಾರಗಳನ್ನ ಬಯಲಿಗೆಳುವುದು ಮತ್ತು ಪೋಸ್ಟ್ಗಳು ಮಾಡೋದು ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ. ಅದರಲ್ಲೂ 2 ತಿಂಗಳಿಂದ ಬಂದು ಅಂದರೆ ಕೋರ್ಟ್ ಮುಂದೆ ಯಾವಾಗ 164 ಸ್ಟೇಟ್ಮೆಂಟ್ ಕೊಟ್ಟು ಒಂದು ಬುರುಡೆ ತಂದು ಕೊಟ್ಟನಲ್ಲ, ಅದಾದ ನಂತರ ಈ ಎರಡೂ ಗುಂಪಿನ ನಡುವೆ ವಾಕ್ಸಮರ, ಆರೋಪ ಎಲ್ಲೂ ಕೂಡ ನಡೆದೇ ಇತ್ತು. ಅದಾದ ನಂತರ ಯಾವಾಗ ಸಮಾಧಿ ಅಗಿಯುವಂಥ ಹಂತಕ್ಕೆ ಬಂತಲ್ಲ, ಆವಾಗ ವಸಂತ್ ಗಿಳಿಯಾರ್ ಅವರನ್ನು ಪೋಸ್ಟ್ ಮಾಡ್ತಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಷಡ್ಯಂತ್ರ ಮಾಡಿದ್ರೂ ಕೂಡ ಅವರನ್ನು ಒಬ್ಬರಾಗಿ ಜೈಲಿಗೆ ಹೋಗ್ತಾರೆ, ಬರೆದಿಟ್ಕೊಳ್ಳಿ ಅನ್ನುವಂಥ ಪೋಸ್ಟ್ ಮಾಡಿದ್ರು. ಅದು ಪಿಂಕ್ ಕೂಡ ಮಾಡಿದ್ರು. ಹಾಗಾಗಿ ಅವರ ಪ್ರತಿ ಪೋಸ್ಟ್ನ ಮುಖ್ಯವಾಗಿ ಮೊದಲ ಬಾರಿಗೆ ಆ ಪೋಸ್ಟ್ ಕೂಡ ಪ್ರತಿದಿನ ಬರ್ತಾ ಇತ್ತು. ಆದರೆ ಕೆಲ ದಿನಗಳ ನಂತರ ಯಾವಾಗ ಕೆಲವೊಬ್ಬರು ವ್ಯಕ್ತಿಗಳು ಅರೆಸ್ಟ್ ಆದ್ರಲ್ಲ, ಅಂದರೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಿದ್ದ ವ್ಯಕ್ತಿಗಳು ಅರೆಸ್ಟ್ ಆದ ನಂತರ ಆ ಪೋಸ್ಟ್ ಕೂಡ ಡಿಲೀಟ್ ಮಾಡಿ, ಅದಾದ ನಂತರ ವಿರೋಧಿಗಳಿಂದ ಅಂದರೆ ಸೌಜನ್ಯ ಪರ ಹೋರಾಟಗಾರರಿಂದ ವ್ಯಂಗ್ಯವಾಗಿ ಮಾತನಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಅದು ಯಾಕೆ ಡಿಲೀಟ್ ಮಾಡಿದ್ರು, ಆ ಪಿಂಗನ್ನು ಮತ್ತೆ ರಿಮೂವ್ ಮಾಡಿದ್ರು ಗೊತ್ತಿಲ್ಲ. ಆದರೆ ಕಾಕತಾಳೀಯವೆಂಬಂತೆ ಷಡ್ಯಂತ್ರ ಅಂದರೆ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರು ಜೈಲಿಗೆ ಹೋಗ್ತಾರೆ ಎನ್ನುವಂಥ ಪರೋಕ್ಷವಾಗಿ ಬರೆದಿದ್ದಂಥ ವಸಂತ್ ಗಿಳಿಯಾರ್ ಅವರು ತಮ್ಮ ತಂಡದವರೇ ಜೈಲಿಗೆ ಹೋದಾಗ ಯಾಕೋ ಮುಜುಗರ ಆಯಿತು ಎನ್ನುವ ಕಾರಣಕ್ಕಾಗಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅದು ಕೂಡ ಸೌಜನ್ಯ ಪರ ಹೋರಾಟಗಾರರು ಪದೇ ಪದೇ ಆ ಪೋಸ್ಟನ್ನು ಅಂದರೆ ರೀಪೋಸ್ಟ್ ಮಾಡಿ ಎಲ್ಲಿಗೆ ಹೋದರು ವಸಂತ್ ಗಿಳಿಯಾರ್, ಯಾರು ಜೈಲಿಗೆ ಹೋದರು ಎನ್ನುವಂಥ ಒಂದು ಮಾತು ಕೂಡ ಹೇಳ್ತಾ ಇದ್ರು. ಅದಾದ ನಂತರ ವಸಂತ್ ಗಿಳಿಯಾರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಜೊತೆಗೆ ಹಿಂದೂ ಅಥವಾ BJP ವಿರುದ್ಧವೂ ಕೂಡ ಕೆಂಡ ಕಾರಿದ್ರು. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಬ್ಯಾಕಪ್ ಅನ್ನು ತಮ್ಮ ಬೆಂಬಲಕ್ಕೆ ಬಂದಂಥ ಎಡಪಂಥೀಯರನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿತಾರೆ. ಅವರ ಮೇಲಿರುವಂಥ ಕೇಸ್ಗಳನ್ನು ಕೂಡ ಅವರು ಅಧಿಕಾರಕ್ಕೆ ಬಂದಾಗ ರಿಮೂವ್ ಮಾಡ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಒಂದು ವಿಚಾರವಾಗಿ ಅವರು ತುಂಬ ಒಳ್ಳೆಯವರು, ಅವರಿಗೆ ಜೈ ಎನ್ನುವಂಥ ಕಾರಣವನ್ನು ಹೇಳಿ BJPಗೆ ಹಿಂದೂ ಪರ ಕಾರ್ಯಕರ್ತರಿಗೆ ಏನಾದರೂ ಕೇಸ್ ಹಾಕಿಸ್ಕೊಂಡ್ರೆ, ಹಿಂದೂ ಪರ ಹೋರಾಟ ಮಾಡಿಕೊಂಡು ಏನಾದರೂ ಕೇಸ್ ಹಾಕಿಸ್ಕೊಂಡ್ರೆ BJP ಸರ್ಕಾರ ಬಂದಾಗ ಅಂಥ ಕೇಸ್ಗಳನ್ನ ರಿಮೂವ್ ಮಾಡಲ್ಲ. ಹಾಗಾಗಿ BJP ಕೂಡ ಹಿಂದೂ ವಿರೋಧಿ ಎನ್ನುವಂಥ ಪರೋಕ್ಷವಾದ ಹೇಳಿಕೆಯನ್ನು ನೀಡಿದರು. ಎಲ್ಲೋ ಒಂದು ಕಡೆ ವಸಂತ್ ಗಿಳಿಯಾರ್ ಅವರಿಗೆ ಅದೊಂದು ಬೇಸರ ತಂತ, ಹಿಂದೂ ಪರ ಕಾರ್ಯಕರ್ತರಿಗೆ BJP ರಕ್ಷಣೆ ಕೊಡಲ್ಲ ಎನ್ನುವಂಥ ಒಂದು ಬೇಸರ ತರಿಸಿತ್ತು ಎನ್ನುವುದು ಕೂಡ ಅಲ್ಲಿ ಮೇಲ್ನೋಟ ಕಂಡು ಬಂದಿತ್ತು. ಅದಾದ ನಂತರ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಆದದ್ದು ಅದ್ಯಾವುದಂದರೆ ಬಂಗ್ಲೆಗೂಡದಲ್ಲಿ 7 ಅಸ್ಥಿಪಂಜರ ಸಿಕ್ತು. ಅದಾದ ನಂತರ ನೈತಿಕ ಬೆಂಬಲ ಸೌಜನ್ಯ ಪರ ಹೋರಾಟಗಾರ ಸಿಕ್ತು ಎನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಕೆಲ 2 ದಿನಗಳ ಹಿಂದೆ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ 2 ವರ್ಷದ ಹಿಂದೆ ಅಂದರೆ 2023 ಆಗಸ್ಟ್ ಟೈಮಲ್ಲಿ ತಿಮ್ಮರೋಡಿ ಅವರ ಮನೆಗೆ ಖುದ್ದು ತಾನು ಭೇಟಿಯಾಗಿ ತನ್ನ ಕಷ್ಟಗಳನ್ನ ಹೇಳಿಕೊಂಡು ನೀವು ನಮಗೆ ಹೆಲ್ಪ್ ಮಾಡಬೇಕೆನ್ನುವಂಥ ವಿಚಾರವಾಗಿ 5-6 ವಿಡಿಯೋಗಳು ಒಂದರ ಮೇಲೆ ಒಂದು ರಿಲೀಸ್ ಆಗಿತ್ತು. ಅದು ಕೂಡ ಒಂದು ಕಾರಣ ಇತ್ತು. ಯಾಕಂದರೆ
ಚಿನ್ನಯ್ಯನನ್ನು ನಾವು ಕರ್ಕೊಂಡು ಬಂದಿಲ್ಲ, ಚಿನ್ನಯ್ಯನೇ ನಮ್ಮನ್ನು ಹುಡ್ಕೊಂಡು ಬಂದು ನ್ಯಾಯಕ್ಕಾಗಿ ಪ್ರತ್ಯಪಿಸಿದೆ ಎನ್ನುವಂಥ ವಿಚಾರವಾಗಿ ತಿಮ್ಮರೋಡಿ ಆ ತಂಡದಿಂದ ಆ ವಿಡಿಯೋ ಕೂಡ ರಿಲೀಸ್ ಆಗಿತ್ತು, ರೆಕಾರ್ಡ್ ಕೂಡ ಆಗಿತ್ತು. ಆದರೆ ಕೆಲವೊಂದು ಟ್ರೋಲ್ ಪೇಜು ಕೆಲವೊಂದು ವಿಚಾರವನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವೊಂದು ಕಡೆ ಒಂದು ವಿಷಯ ಕೂಡ ಹರಿದಾಡಿತ್ತು. 2 ವರ್ಷದ ಹಿಂದೆ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ತಿಮ್ಮರೋಡಿಯನ್ನು ಮೀಟ್ ಆಗಿದ್ದಲ್ಲ, ಕಳೆದ ಜುಲೈ ತಿಂಗಳಲ್ಲಿ, ಅಂದರೆ ಆ ಪ್ರಕರಣ ಆಗುವ ಅಕ್ಕಪಕ್ಕದ ಸಮಯದಲ್ಲಿ ಜುಲೈ ತಿಂಗಳಲ್ಲಿ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಎರಡನೇ ಹೆಂಡತಿಯಾದಂಥ ಮಲ್ಲಿಕಾ ಅವರು ತಿಮ್ಮರೋಡಿಯವರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಆಡಿದ್ದು. ಯಾಕಂದರೆ ಅಲ್ಲೊಂದು ಒಂದು ಬಾಟಲ್ ಇರುತ್ತೆ, ಆ ಬಾಟಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಕೆಲವೊಂದು ಡೇಟ್ಗಳು ಕೂಡ ಮೆನ್ಷನ್ ಆಗಿತ್ತು, ಅಂದರೆ ಎಕ್ಸ್ಪೈರಿ ಡೇಟ್ ಕೂಡ ಇತ್ತು. ಅದು ಜುಲೈ 26, ಮ್ಯಾನುಫ್ಯಾಕ್ಚರಿಂಗ್ 2025 ಎಕ್ಸ್ಪೈರಿ ಡೇಟ್ ಕೂಡ ಜುಲೈ 26, 2026 ಎನ್ನುವಂಥ ಒಂದು ಆ ಸ್ಟಿಕ್ಕರ್ ಕೂಡ ಅಲ್ಲಿ ಅಂಟಿಸಲಾಗಿತ್ತು. ಆದರೂ ಕೂಡ ಜೂಮ್ ಇನ್ ಮಾಡಿ ನೋಡಿದಾಗ ಕೆಲವೊಂದು ವಿಚಾರ ಬೆಳಕಿಗೆ ಬಂದಿತ್ತು. ಅದೇನೆಂದರೆ ಈ ವಿಡಿಯೋ ರೆಕಾರ್ಡ್ ಆಗಿದ್ದು 2023 ಆಗಸ್ಟ್ ವೇಳೆಗೆಲ್ಲ ಬದಲಾಗಿ ಜುಲೈ 26 ನಂತರ, ಅಂದರೆ 2025 ಕೆಲ ದಿನಗಳ ಹಿಂದೆ ರೆಕಾರ್ಡ್ ಆಗಿತ್ತು ಎನ್ನುವಂಥ ಪ್ರಕರಣಕ್ಕೆ ಬೆಳಕಿಗೆ ಬಂದು ಅದನ್ನು ಕೂಡ ಟ್ರೋಲ್ ಮಾಡಿ ತಿಮ್ಮರೋಡಿಯವರು ಸರಿ ಇಲ್ಲ, ತಿಮ್ಮರೋಡಿಯ ಟೀಮಿಂದ ಸುಳ್ಳು ಹೇಳ್ತಾರೆ, ಇದೊಂದು ದೊಡ್ಡ ಷಡ್ಯಂತರ ಎನ್ನುವಂಥ ಆರೋಪಗಳು ಕೆಲವೊಂದು ಪೇಜ್ಗಳಲ್ಲಿ ಹರಿದಾಡಿತ್ತು. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಒಂದು ಬಾಟಲ್ ಅಷ್ಟು ಕ್ಲಿಯರ್ ಆಗಿ ಕಾಣುವಂಥ ವಿಷಯ ಇರಲಿಲ್ಲ. ಯಾಕಂದರೆ ನಾವು ಜೂಮ್ ಇನ್ ಮಾಡಿ ನೋಡೋದು ಕೂಡ ಅಷ್ಟು ಸ್ಟಿಕ್ಕರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಅಷ್ಟು ಕ್ಲಿಯರ್ ಆಗಿ ಕಾಣುವಂಥ ಯಾವುದೋ ಫೋಟೋ ಕಂಡಿರಲಿಲ್ಲ. ಆದರೂ ಕೂಡ ಓಕೆ ಇರ್ಬೋದೇನೋ ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ಆದರೆ ಪತ್ರಕರ್ತರಾದಂಥ ವಸಂತ್ ಗಿಡಿಯಾರವರು ಕೂಡ ಅದನ್ನು ಪೋಸ್ಟ್ ಮಾಡಿದರು, ಇದೊಂದು ಷಡ್ಯಂತ್ರ ಎನ್ನುವಂಥ ರೀತಿ ಆ ಪೋಸ್ಟ್ ಕೂಡ ಮಾಡಿದರು. ಆದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆಯುವಂಥ ವಿಚಾರ ಕೂಡ ನಮ್ಗೆ ಇರಲಿಲ್ಲ, ಯಾಕಂದರೆ ಅದಂತೂ ದೊಡ್ಡ ವಿಷಯ ಆಗಿರಲಿಲ್ಲ ಅಂತ. ಆದರೆ ಅದು ಇವತ್ತು ಬೆಳಗ್ಗೆ ನೋಡಿದಾಗ ಆ ಪೋಸ್ಟ್ ಕೂಡ ಡಿಲೀಟ್ ಆಗಿದೆ. ಒಂದು ವೇಳೆ ಸಿಕ್ಕರೆ ಅದನ್ನು ನಾವು ಕೂಡ ಪೋಸ್ಟ್ ಮಾಡ್ತೇವೆ, ತಮ್ಮನೇಲಿ ಹಾಕ್ತೇವೆ. ಆದರೆ ಒಂದು ವಿಷಯ ಅಂದರೆ ಯಾವುದೋ ಒಂದು ವಿಷಯ ಸಾಮಾಜಿಕ ಜಾಲತಾಣದ ಹರಿದಾಡ್ತು, ಯಾವುದೋ ಒಂದು ಟ್ರೋಲ್ ಆಯಿತು, ಅದನ್ನೇ ನಾವು ಸಾಕ್ಷಿಯಾಗಿ ನಮ್ಮ ಒಂದು ಸ್ಟ್ಯಾಂಡರ್ಡ್ ಪೇಜಲ್ಲಿ ಹಾಕ್ಕೊಂಡ್ರೆ ಮುಂದೆ ಆಗುವಂಥ ಮುಜುಗರ ಇದೆಯಲ್ಲ, ಅದು ಕೂಡ ದೊಡ್ಡದಾದಂಥ ಈ ಪರ್ಸ್ನಾಲಿಟಿಗೆ ಅಫೆಕ್ಟ್ ಆಗುತ್ತೆ. ಹಾಗಾಗಿ ನನಗೆ ನೆನಪಿದ್ದ ಪ್ರಕಾರ ನಿನ್ನೆ ಅವರು ಪೋಸ್ಟ್ ಮಾಡಿದರು. ಯಾಕಂದ್ರೆ ನಾವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ನೋಡಿದ್ವಿ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಜುಲೈ 26, 2025 ಇತ್ತು, ಎಕ್ಸ್ಪೈರಿ ಡೇಟ್ ಜುಲೈ 26, 2026 ಇತ್ತು. ಹಾಗಾಗಿ ಆ ಪೋಸ್ಟ್ನಲ್ಲಿ ಚಿಕ್ಕ ಪುಟ್ಟ ಕೆಲವೊಂದು ವಾಕ್ಯ ಕೂಡ ಇತ್ತು, ಅದು ಷಡ್ಯಂತ್ರ, 2 ವರ್ಷದ ಹಿಂದೆ ಹೇಗೆ ಸಾಧ್ಯ ಅನ್ನುವಂಥ ಪೋಸ್ಟ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹವಾ ಎಬ್ಸಿತು. ಅದನ್ನು ಆ ಫೋಟೋವನ್ನು ಇಟ್ಕೊಂಡು ಕೆಲವೊಂದು ವಾಕ್ಯಗಳನ್ನ ಬರೆದು ವಸಂತ್ ಗಿಳಿಯಾರವರು ಪೋಸ್ಟ್ ಕೂಡ ಮಾಡಿದ್ರು ಎನ್ನುವಂಥ ನೆನಪಿದೆ. ಅದು ಈಗ ಹುಡುಕಿದಾಗ ಅದು ಡಿಲೀಟ್ ಆಗಿದೆ. ಹಾಗಾಗಿ ಯಾಕೆ ಇಂಥ ಒಂದು ಪೋಸ್ಟ್ಗಳನ್ನ ಮಾಡೋದು, ಇಂಥ ಒಂದು ಪೋಸ್ಟ್ಗಳನ್ನ ಡಿಲೀಟ್ ಮಾಡೋದು ಕೂಡ ಒಂದು ಸಂಶಯಗಳು ಉಂಟು ಮಾಡುತ್ತೆ. ಏನೇ ಸಾಕ್ಷ್ಯ, ಯಾಕಂದರೆ ಈ ಧರ್ಮಸ್ಥಳ ವಿಚಾರಕ್ಕೆ ಬಂದಾಗ ವಸಂತ್ ಗಿಳಿಯಾರವರು ತೆಗೆದುಕೊಂಡಂಥ ನಿರ್ಧಾರ, ನಿಲುವು ಇದೆಯಲ್ಲ, ಅದು ಅತ್ಯಂತ ಒಳ್ಳೆಯದು. ಯಾಕಂದರೆ ಒಂದು ಹೋರಾಟ ಅಂದಮೇಲೆ ಪರ ವಿರೋಧ ಎಲ್ಲವೂ ಕೂಡ ಇರುತ್ತೆ. ವಸಂತ್ ಗಿಳಿಯಾರು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿದ್ರೆ ಅದು ಅವರ ಹೋರಾಟ, ಸೌಜನ್ಯ ಪರವಾಗಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಅವರು ಹೋರಾಟ ಮಾಡ್ತಿದ್ರೆ ಎಲ್ಲವೂ ಕೂಡ ಅವರವರ ಸಾಕ್ಷಿ ಇರುತ್ತೆ, ಅವರವರು ಹೋರಾಟ ಮಾಡ್ತಾರೆ, ಅದು ಅವರವರ ವೈಯಕ್ತಿಕ ವಿಷಯ. ಆದರೆ ಒಂದು ಪೋಸ್ಟನ್ನು ಮಾಡಿ, ಅಂದರೆ ದೊಡ್ಡ ವ್ಯಕ್ತಿಗಳು, ಯಾಕಂದರೆ ನೀವು ಧರ್ಮಸ್ಥಳ ಅಂದ ಕೂಡಲೇ ಅಲ್ಲಿ ಬರೋದು ವಸಂತ್ ಗಿಳಿಯಾರ್ ಅಂತ ಒಂದು ವ್ಯಕ್ತಿತ್ವ, ಅಲ್ಲಿ ಷಡ್ಯಂತರ ನಡೆದಿದೆಯೋ, ಪಿತೂರು ನಡೆದಿದೆಯೋ ಅದೆಲ್ಲ ತನಿಖೆಯಿಂದ ಬರಬೇಕಾಗುತ್ತೆ. ಆದರೆ ಅಷ್ಟು ಸ್ಟ್ಯಾಂಡ್ ಆಗಿ ತಮ್ಮ ವ್ಯಕ್ತಿತ್ವವನ್ನು ಹಾಳಾದರೂ ಕೂಡ ಅಷ್ಟು ಸ್ಟ್ಯಾಂಡ್ ಆಗಿ ನಿಂತಂಥ ಒಬ್ಬ ವ್ಯಕ್ತಿ ವಸಂತ್ ಗಿಳಿಯಾರ್. ಅದರಲ್ಲಿ 2 ಮಾತಿಲ್ಲ, ಪರ ವಿರೋಧ ಏನಿರಲಿ. ಆದರೆ ಅಂಥ ವ್ಯಕ್ತಿಗಳು, ಅಂಥ ಒಂದು ಗುರುತರವಾದಂಥ ಹೆಗ್ಗಳಿಕೆಯನ್ನು ಇಟ್ಕೊಂಡಂಥ ಅಥವಾ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡಂಥ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣ ಕೆಲವೊಂದು ಪೋಸ್ಟ್ ಮಾಡಿ ಅದನ್ನು ಡಿಲೀಟ್ ಮಾಡುವಂಥ ಪ್ರಮೇಯ ಯಾಕೆ ಬರುತ್ತೆ ಅನ್ನೋದು ಕೂಡ ಈಗ ಕೆಲವು ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ. ಏನೇ ಆಗಲಿ, ಪರ ಹೋರಾಟ ಏನೇ ಇರಲಿ, ಹೋರಾಟ ಮಾಡಲಿ, ನ್ಯಾಯ ಸಿಗಲಿ. ಆ್ಯಕ್ಚುಲಿ ಅಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅವರಿಗೂ ಕೂಡ ನ್ಯಾಯ ಸಿಗಲಿ, ಅನ್ಯಾಯ ಮಾಡಿದವ್ರನ್ನೂ ಕೂಡ ಜೈಲಿಗೆ ಕಟ್ಟಲಿ ಅನ್ನೋದು ಕೂಡ ನಮ್ಮ ಒಂದು ಕಳಕಳಿಯ ಮನವಿಯಾಗಿದೆ. ಆದರೆ ಇಂಥ ಪೋಸ್ಟ್ಗಳು ಯಾಕೆ ಮಾಡ್ತಾರೆ, ಯಾಕೆ ಡಿಲೀಟ್ ಮಾಡ್ತಾರೆ ಅನ್ನೋದು ಕೂಡ, ಅಂದರೆ ಕೆಲವೊಬ್ಬರು ಮಾಡಿದ್ರೆ ಅದಕ್ಕೆ ಅಷ್ಟು ಬೆಲೆ ಇರಲ್ಲ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡದಾದಂಥ ವಿಶ್ವವೇ ಗಮನಿಸಿದಂಥ ಧರ್ಮಸ್ಥಳ ಪ್ರಕರಣಕ್ಕೆ ಬೆನ್ನೆಲುಬಾಗಿ ನಿಂತಂಥ ಅಂಥ ವ್ಯಕ್ತಿಗಳು ಯಾಕೆ ಪೋಸ್ಟ್ ಮಾಡೋದು, ಯಾಕೆ ಡಿಲೀಟ್ ಮಾಡೋದು, ಇವೆಲ್ಲವೂ ಕೂಡ ಸಂಶಯವನ್ನು ಮೂಡಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.